ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ಟ್ರಾನ್ಸ್ಫರ್ ಡಬ್ಬ ಸುಟ್ಟೋಗಿದೆ. ಇವತ್ತು ರಾತ್ರಿ ಪೂರ್ತಿ ಕರೆಂಟ್ ಬರಲ್ಲ. ಹೌದಾ? ಕ್ಯಾಂಡಲ್ ಇದೆ ತಾನೇ? ಇದೆ ಸರ್. ಹೋಗ್ತಾಂಬ. ಸರಿ ಸರ್, ಇವತ್ತು ಪವರ್ ಬರಲ್ವಾ? ಪವರ ಬರ್ತಾ ಇದೆ ತಾಂಬಾರ ಬೇಗ. ಬಂದೆ ಸರ್. ನೀನು ಫ್ಯಾಕ್ಟ್ರಿಗೆ ಹೋಗೋದ ಅನ್ಸುತ್ತೆ. ಸರ್ ತಗೊಳ್ಳಿ ಸರ್. ಬಂತಲ್ಲ, ಇಡೀ ರಾತ್ರಿ ಇದೇ ಪವರು. ಎಂಜಾಯ್. ನೀವು ತಗೊಳ್ಳಿ ಸರ್. ಇದೇನು ಕ್ಯಾಂಡಲ್ಲ ತೊಲೆನಾ? ಕ್ಯಾನ್ಲೆ ಸರ್. ಹೊಸು ಭಯ ಆಯ್ತಾ? ಯಾರಿಗೆ ಹೇಳ್ತಾ ಇದೆಯಾ? ಭಯ ಅಂತ ಎಂತೆಂಥ ಕದ್ಲಿಗೆ ಹೆದರ್ಕೊಂಡಿಲ್ಲ, ಇನ್ನು ಇದಕ್ಕೆ ಹೆದರ್ಕೋತೀನಿ. ನಿಜವಾಗ್ಲೂ ಭಯ ಆಗ್ಲಿಲ್ವಾ? ಅರೆ ಹೇಳ್ತಾ ಇದ್ದೀನಲ್ಲ, ನಿನ್ ಯಾಕಾಗ ಅನಿಸ್ತು? ಮತ್ತಿದೇನು? ಅದು ನನಗೆ ಭಯ ಆಗುತ್ತೆ ಅಂತಲ್ಲ, ನಿನಗೆ ಭಯ ಆದ್ರೆ ಅಂತ ಹಿಡ್ಕೊಂಡಿದ್ದೆ ಅಷ್ಟೆ. ಓ ಹಾಗೆ. ಬಾಸು, ನಿಮ್ಗೊಂದು ವಿಷಯ ಗೊತ್ತಾ? ನಂಗೆ 8 ವರ್ಷ ಆಗೋವರೆಗೂ ನಮ್ಮ ಊರಿಗೆ ಕರೆಂಟೇ ಬಂದಿರಲಿಲ್ಲ. ಮಳೆಗಾಲದಲ್ಲಂತೂ ಕರೆಂಟೇ ಇರ್ತಿರ್ಲಿಲ್ಲ. ಇನ್ನು ನನಗೆ ಕತ್ಲಂದ್ರೆ ಭಯನಾ? ನಂಗಿದೆಲ್ಲ ಯಾವಾಗಲೂ ಅಭ್ಯಾಸ ಇದೆ. ನಾನು ಅಷ್ಟೆ. ನಮ್ಮನೇಲಿ ಪವರ್ ಇಲ್ಲದೆ ಇದ್ದಾಗ ನಾನು ರಾತ್ರಿ ಎಲ್ಲ ಒಬ್ಬನೇ ಓಡಾಡ್ತಾ ಇದ್ದೆ. ಕತ್ಲಲ್ಲಿ ರಾತ್ರಿ ಹೊತ್ತು ನೀವು ಒಬ್ರೇ ಓಡಾಡ್ತಿದ್ರಾ? ನಾನು ಯಾವತ್ತೂ ನೋಡೇ ಇಲ್ವಲ್ಲ. ಅರೆ ದುರ್ಗಾ, ನಂಗೆ ಆ್ಯಕ್ಚುಲಿ ಕತ್ಲಂದ್ರೆ ಏನು ಭಯ ಇಲ್ಲ. ಇನ್ಫ್ಯಾಕ್ಟ್ ರಾತ್ರಿಯಿಂದ ನಂಗೆ ಇಷ್ಟನೇ. ಆದರೆ ರಾತ್ರಿ ಇಲಿ ಹಾವು ಏನಾದರೂ ಬಂದರೆ ಅಂತ ಸ್ವಲ್ಪ ಭಯ ಅಷ್ಟೆ. ಬಾಸು, ನಿಮ್ಗೆ ಇಲಿ ಅಂದ್ರೆ ಭಯನಾ? ಐ ಮೀನ್ ಇಲಿ ಅಲ್ಲ, ಅದು ಫ್ಲೋ ಅಲ್ಲಿ ಏನೋ ಹೇಳ್ದೆ, ಹಾವು ಅಂದರೆ ಭಯ ಅಷ್ಟೆ. ಗೊತ್ತಾಯ್ತು ಬಿಡಿ ಬಾಸು. ನಿಮ್ಗೆ ಇಲಿ ಅಂದ್ರೆ ಭಯ ಅಲ್ಲ, ಕತ್ಲಂದ್ರೂ ಭಯ ಅಲ್ಲ, ಅದೇ ಹಾವಂದ್ರೆ ಭಯ ಅಷ್ಟೇ ಅಲ್ವಾ? ಆಯ್ತಾಯ್ತು. ಏನ್ ಬಾಸು, ಇಷ್ಟಕ್ಕೆ ಹೆದರ್ಕೊಂಡ್ಬಿಟ್ರಾ? ಏನ್ರಿ ನೀವು ಕತ್ತಲ್ಲಿ ಕರಡಿ ಹಾವು ಸಿಂಹ ಅನ್ಕೊಂಡು ನೀವೇನು ಯೋಗರಾಜ್ ಭಟ್ರ ಕಡೆಯವ್ರೇನ್ರಿ? ಏನು ಸತ್ಯ ಅನ್ಕೊಂಡಿದ್ದೀರಾ, ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಅತ್ತೆ ಯಾಕೆ ಈ ಕಡೆ ಹೋಗ್ತಿದ್ದಾರೆ? ಇಷ್ಟೊತ್ತಿನಲ್ಲಿ ಅಲ್ಲಿಗೆ ಯಾಕೆ ಹೋಗ್ತಿದ್ದಾರೆ? ಅತ್ತೆ ಇಲ್ಲೇ ಎಲ್ಲೋ ಬಂದ್ರಲ್ವಾ? ನಾನೇ ಸರಿಯಾಗಿ ನೋಡ್ದೆ, ಆದ್ರೆ ಇಲ್ಲೆಲ್ಲೂ ಕಾಣಿಸ್ತಿಲ್ವಲ್ಲ. ಹೇಗ್ ಸಾಧ್ಯ? ಅವತ್ತು ಇಲ್ಲಿ ಹೀಗೆ ಆಯ್ತಲ್ವಾ? ಮನೆಯಲ್ಲಿ ಆ ರೂಮ್ ಹತ್ರನೂ ಹೀಗೆ ಆಯ್ತಲ್ವಾ? ಅವತ್ತು ಅತ್ತೆ ಒಳಗಡೆ ಹೋಗೋದನ್ನ ನೋಡ್ದೆ. ಆಮೇಲೆ ನಾವ್ ಎಲ್ಲರೂ ಒಳಗಡೆ ಹೋದಾಗ ಅವರಲ್ಲೆಲ್ಲೂ ಕಾಣಿಸ್ಲಿಲ್ಲ. ಆಮೇಲೆ ಹೊರಗಡೆಯಿಂದ ಅವರು ಮತ್ತೆ ವಾಪಸ್ ಒಳಗಡೆ ಬಂದ್ರು. ಹೇಗ್ ಸಾಧ್ಯ? ಅಲ್ಲ, ಅತ್ತೆ ಎಲ್ಲಿ ಹೋದ್ರು?
ಹೀಗಾಗ್ತಿದೆ? ಹೇ ದುರ್ಗಾ, ನಿನ್ ತಲೆಗಿಲ್ಲಿ ಕೆಟ್ಟಿದ್ಯಾ? ಎಷ್ಟು ಭಯ ಆಯ್ತು ಗೊತ್ತಾ? ಅಲ್ಲ ಬಾಸು, ಮತ್ತೆ ಭಯ ಆಗಲ್ಲ ಅಂತಂದ್ರೆ? ದುರ್ಗಾ, ಜೈಲು ಇಲ್ಲೂ ಹುಡುಗಾಟ ಬಿಡಲ್ವಾ ನೀನು? ಅದು ಹೇಗೆ ಬಿಡಕ್ಕಾಗತ್ತೆ ಬಾಸು? ನಿಮ್ಮನ್ನ ನೋಡಿದ್ರೆ ನಿಮ್ಮನ್ನ ರೇಗ್ಸೋಣ ಅಂತ ಅನ್ಸುತ್ತೆ. ಹೌದೌದು, ಯಾವಾಗ ಬಿಡಕ್ಕಾಗುತ್ತೋ ಏನು. ಸರ್ ಏನಾಯ್ತು 2 ತಟ್ಟೆ? ತಟ್ಟೆನೇ ಸಿಗ್ತಾ ಇಲ್ಲ ಸರ್, ಕತ್ಲು ಬೇರೆ ಅಲ್ವಾ, ಅದಕ್ಕೆ 2 ಸಿಕ್ತು, ಅದ್ರಲ್ಲಿ ಹಾಕೊಂಬಂದೆ. ಆ ಸೆಲ್ಗೊಂದು ಈ ಸೆಲ್ಗೊಂದು. ಇಬ್ರಿಂದ 1 ತಟ್ಟೆನಾ? ಇಬ್ರು ಒಂದೇ ಸೆಲಲ್ಲಿದ್ದಾರೆ, ಒಂದೇ ತಟ್ಟೆಲಿ ಊಟ ಅಷ್ಟೇ. ಜೀವನದಲ್ಲಿ ಮೊದಲನೇ ಸರಿ ಒಳ್ಳೆ ಕೆಲಸ ಮಾಡ್ತಾ ಇದೀಯ. ಕೊಡು ಊಟನ. ಸರಿ ಸರ್. ಹಾ, ದುರ್ಗಾ, ನನ್ಗೆ ಹೊಟ್ಟೆ ಹಸಿವಿಲ್ಲ, ನೀನು ಊಟ ಮಾಡು. ನನಗೂ ಹಸ್ವಾಗ್ತಿಲ್ಲ ಬಾಸು, ನೀವೇ ಊಟ ಮಾಡಿ. ದುರ್ಗಾ, ಸುಮ್ಮನೆ ಇರಿಟೇಟ್ ಮಾಡಬೇಡ, ಸುಮ್ಮನೆ ಊಟ ಮಾಡು. ಹೇಳ್ತಿದ್ದೀನಲ್ವ ನಂಗೆ ಹಸ್ವಿಲ್ಲ ಅಂತ, ನೀವು ಊಟ ಮಾಡಿ. ಬಾಸು, ಇಲ್ಲೆಲ್ಲಾದ್ರೂ ಸಿಂಹ ಬಂದಿದೆ ಅಂತ ನಿಮ್ಗೆ ಅನಿಸ್ತಿಲ್ವಾ? ಸಿಂಹನ? ಹಾವಾಯ್ತು, ಇವಾಗ ಸಿಂಹನ? ಹ್ಞೂ ಬಾಸು, ಯಾಕೆ ಗರ್ಜನೆ ಕೇಳಿಸ್ತಿಲ್ವಾ? ದುರ್ಗಾ, ಇರಿಟೇಟ್ ಮಾಡಬೇಡ. ನಿಜವಾಗ್ಲೂ ಬಾಸು, ನಿಮ್ಮ ಹೊಟ್ಟೆಯಿಂದ ಆವಾಗ್ಲಿಂದ ಯಾವುದೋ ಸಿಂಹ ಗರ್ಜನೆ ಮಾಡ್ತಾನೆ ಇದೆ. ನಿಮಗೆ ಹಸ್ವಾಗಿದೆ ಅಂತ ನಂಗೆ ಗೊತ್ತು, ಊಟ ಮಾಡಿ. ಓವರಾಗಿ ಆಡ್ಬೇಡ ದುರ್ಗಾ, ಸುಮ್ಮನೆ ಊಟ ಮಾಡು. ತಿನ್ನಿ. ಬಾಸು, ನಿಮ್ಗೆ ಹಸ್ವಾಗ್ತಿದೆ ಅಂತ ನಂಗೆ ಗೊತ್ತು, ತಗೊಳ್ಳಿ ತಿನ್ನಿ. ನಿನಗೆ ಹಸುವಾಗ್ತಾ ಇಲ್ಲ, ನೀನು ಊಟ ಮಾಡು, ಹೇಳ್ತಾ ಇದ್ದೀನಿ ತಾನೆ. ನಿಮಗೆ ಹಸ್ವಾಗ್ತಿದೆ, ನಂಗೆ ಹಸ್ವಾಗ್ತಿಲ್ಲ. ನನಗೆ ಹಸುವಾಗ್ತಿಲ್ಲ, ನಿನಗೆ ಹಸುವಾಗ್ತಾ ಇದೆ. ನೀವು ಊಟ ಮಾಡಿ. ನೀನು ಊಟ ಮಾಡು. ನಾನು ಊಟ ಮಾಡಲ್ಲ, ನೀವು ಊಟ ಮಾಡಿ. ಅಯ್ಯೋ, ಯಾವ ನಿಂದು? ನೀವಿಬ್ರು ಈಗ ಜಗಳ ನಿಲ್ಲಿಸ್ತೀರಾ ಇಲ್ವಾ? ನೋಡಿ, ನೀವಿಬ್ರು ಈಗ ಊಟದ ರುಚಿ ನೋಡಿಲ್ಲ ಅಂದ್ರೆ ಈ ಲಾಟಿ ರುಚಿ ತೋರಿಸ್ಬೇಕಾಗತ್ತೆ. ದುರ್ಗಾ, ಕೇಳಿಸ್ಕೊಂಡ್ಯಾ? ಸುಮ್ಮನೆ ಊಟ ಮಾಡು. ಅವ್ರು ನಿಮ್ಮನ್ನು ಸೇರ್ಸೆ ಹೇಳಿದ್ದು, ನಿಮಗೆ ಕೇಳಿಸ್ಲಿಲ್ವಾ? ನೀವು ಊಟ ಮಾಡಿ. ಅಯ್ಯೋ ರಾಮ, ಒಂದು ಕೆಲಸ ಮಾಡಿ, ನೀವಿಬ್ರು ಊಟ ಮಾಡಬೇಡಿ. ನೀವು ಅವ್ರಿಗೆ ಊಟ ಮಾಡಿಸಿ, ಅವರು ನಿಮ್ಗೆ ಊಟ ಮಾಡಿಸ್ತೀವಿ. ಏನ? ಗೊತ್ತಾಗ್ಲಿಲ್ವಾ? ನೀವು ಅವ್ರಿಗೆ ಊಟ ಮಾಡಿಸಿ, ಅವರು ನಿಮ್ಗೆ ಊಟ ಮಾಡಿಸ್ಲಿ. ಇನ್ಸ್ಪೆಕ್ಟರ್, ಈಗ ಊಟ ಮಾಡ್ತೀರಾ, ಲಾಟಿ ರುಚಿ ನೋಡ್ತೀರಾ? ಏನೇ ಆಗಲಿ, ಅಕಸ್ಮಾತ್ ನಾನು ಇನ್ಸ್ಪೆಕ್ಟರ್ ಆಗಿಲ್ಲ ಅಂದಿದ್ದರೆ ಮದುವೆ ಬ್ರೋಕರ್ ಆಗ್ಬಿಡ್ತಾ ಇದ್ನೋ ಏನೋ.